ದೇವೇಗೌಡರ ಮನಸ್ಸಿನಲ್ಲಿ ಒಂದು IIT ತರಬೇಕು ಅನ್ನೋದಿದೆ. ಕಳೆದ 20 ವರ್ಷದಿಂದ ನಿರಂತರವಾಗಿ ಫೈಟ್ ಮಾಡ್ತಾ ಇದ್ದಾರೆ. ಹಾಸನ ಜಿಲ್ಲೆಗೆ ಒಂದು IIT ತರಬೇಕು ಅಂತಕ್ಕಂಥದ್ದು. ನೋಡೋಣ ಭಗವಂತ ಯಾವಾಗ ನಮಗೆ IITನ ತರತಕ್ಕಂಥ ಶಕ್ತಿ ಕೊಡ್ತಾನೆ. ಅವರ ಆಸೆ ಏನಿದೆ ಮುಂದಕ್ಕೆ ಭಗವಂತ ಈಡೇರಿಸ್ತಾನೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಮೈಸೂರು ಗಲಭೆ ಪ್ರಕರಣದಲ್ಲಿ ನೋಡಿ, ನಾನು ಈ ಗಲಭೆಗಳು ಇದೆಲ್ಲ ಹಿಂದೂ ಮುಸ್ಲಿಮು ಇದೆಲ್ಲ ರಾಜಕಾರಣಕ್ಕೋಸ್ಕರವಾಗಿ ಇದೇನು ನಡೀತಾ ಇದೆ. ನನಗೆ ಬೇಕಾಗಿರೋದು ಬೆಳಗ್ಗೆ ಹೇಳಿದೆ, ಈಗ 1,89,000 ಕೋಟಿ ಆದಾಯ ನಿರೀಕ್ಷೆ ಮಾಡಿ ಇವತ್ತು ಕೋತ ಬಜೆಟು 15,000 20,000 ಕೋಟಿ ನಿರೀಕ್ಷೆಗಿಂತ ಬಜೆಟ್ ದುಡ್ಡು ಕಲೆಕ್ಷನ್ ಕಡಿಮೆ ಆಗ್ತಿದೆ. ಒಂದು ಕಡೆ ಸಾಲ, ಇದನ್ನ ಹೆಂಗೆ ಸರಿಪಡಿಸ್ಕೊತೀರಿ? ಅದು ನೋಡ್ರಪ್ಪ, ಆಮೇಲೆ ಕಲ್ಲು ಹೊಡಿಸೋದು, ಬೆಂಕಿ ಹಚ್ಚೋದು, ನಿಧಾನಕ್ಕೆ ಮಾಡ್ಕೊಳ್ಳೋದು. ಇದೇ ಅಲ್ಲ 8 9 ಮುಚ್ಚಬೇಕು ಅಂತ ಹೊಂಟವರಲ್ಲ. 8 ಏನು ಮುಚ್ಚಿದ್ರು ಮತ್ತೆ ಬರ್ತೀನಿ ಮಾಡೋಣ ಬನ್ನಿ. ವಿಮಾನ ನಿಲ್ದಾಣಕ್ಕೆ ಇವತ್ತು ಎಲ್ಲ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಅಧಿಕಾರಿಗಳು ಸಹಕಾರ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಸದ್ಯದಲ್ಲೇ ವಿಮಾನ ನಿಲ್ದಾಣದ ವೇಗ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಅನ್ನೋದು ಹೇಳ್ತೀನಿ. ದೇವೇಗೌಡರ ಮನಸ್ಸಿನಲ್ಲಿ ಒಂದು IIT ತರಬೇಕು ಅನ್ನೋದಿದೆ. ಕಳೆದ 20 ವರ್ಷದಿಂದ ನಿರಂತರವಾಗಿ ಫೈಟ್ ಮಾಡ್ತಾ ಇದ್ದಾರೆ. ಹಾಸನ ಜಿಲ್ಲೆಗೆ ಒಂದು IIT ತರಬೇಕು ಅಂತಕ್ಕಂಥದ್ದು. ನೋಡೋಣ ಭಗವಂತ ಯಾವಾಗ ನಮಗೆ IITನ ತರತಕ್ಕಂಥ ಶಕ್ತಿ ಕೊಡ್ತಾನೆ. ಅವರ ಆಸೆ ಏನಿದೆ ಮುಂದಕ್ಕೆ ಭಗವಂತ ಈಡೇರಿಸ್ತಾನೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಮೈಸೂರು ಗಲಭೆ ಪ್ರಕರಣದಲ್ಲಿ ನೋಡಿ, ನಾನು ಈ ಗಲಭೆಗಳು ಇದೆಲ್ಲ ಹಿಂದೂ ಮುಸ್ಲಿಮು ಇದೆಲ್ಲ ರಾಜಕಾರಣಕ್ಕೋಸ್ಕರವಾಗಿ ಇದೇನು ನಡೀತಾ ಇದೆ. ನನಗೆ ಬೇಕಾಗಿರೋದು ಬೆಳಗ್ಗೆ ಹೇಳಿದೆ, ಈಗ 1,89,000 ಕೋಟಿ ಆದಾಯ ನಿರೀಕ್ಷೆ ಮಾಡಿ ಇವತ್ತು ಕೋತ ಬಜೆಟು 15,000 20,000 ಕೋಟಿ ನಿರೀಕ್ಷೆಗಿಂತ ಬಜೆಟ್ ದುಡ್ಡು ಕಲೆಕ್ಷನ್ ಕಡಿಮೆ ಆಗ್ತಿದೆ. ಒಂದು ಕಡೆ ಸಾಲ, ಇದನ್ನ ಹೆಂಗೆ ಸರಿಪಡಿಸ್ಕೊತೀರಿ? ಅದು ನೋಡ್ರಪ್ಪ, ಆಮೇಲೆ ಕಲ್ಲು ಹೊಡಿಸೋದು, ಬೆಂಕಿ ಹಚ್ಚೋದು, ನಿಧಾನಕ್ಕೆ ಮಾಡ್ಕೊಳ್ಳೋದು. ಇದೇ ಅಲ್ಲ 8 9 ಮುಚ್ಚಬೇಕು ಅಂತ ಹೊಂಟವರಲ್ಲ. 8 ಏನು ಮುಚ್ಚಿದ್ರು ಮತ್ತೆ ಬರ್ತೀನಿ ಮಾಡೋಣ ಬನ್ನಿ. ವಿಮಾನ ನಿಲ್ದಾಣಕ್ಕೆ ಇವತ್ತು ಎಲ್ಲ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಅಧಿಕಾರಿಗಳು ಸಹಕಾರ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಸದ್ಯದಲ್ಲೇ ವಿಮಾನ ನಿಲ್ದಾಣದ ವೇಗ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಅನ್ನೋದು ಹೇಳ್ತೀನಿ.